ಕೊರಟಗೆರೆ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಾಣವಾಗಿರುವ ನೂತನ ಕ್ರೀಡಾಂಗಣ ಮೈದಾನದಲ್ಲಿ ಮೊದಲ ಬಾರಿಗೆ ಪುರುಷ ಹಾಗೂ ಮಹಿಳೆಯರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ. ಇನ್ನು ಮೇ ತಿಂಗಳ 1, 2 ಹಾಗೂ 3ರಂದು ಪಂದ್ಯಾವಳಿ ನಡೆಯಲಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಕೊರಟಗೆರೆ ಪಟ್ಟಣದ ರಾಜೀವ್ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಪುರುಷರಿಗೆ ಹಾಗೂ ಮಹಿಳೆಯರೊಂದಿಗೆ ವಿಜೇತ ತಂಡಕ್ಕೆ ಪ್ರತ್ಯೇಕ ಬಹುಮಾನವನ್ನು ವಿತರಣೆ ಮಾಡಲಾಗುವುದು. ಇದೇ ಶುಕ್ರವಾರದಂದು ರಾಜ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಪುರುಷ ತಂಡದಲ್ಲಿ ವಿಜೇತರಿಗೆ ಮೊದಲ ಬಹುಮಾನ 1 ಲಕ್ಷ, ಎರಡನೇ ಬಹುಮಾನ 75,000, ಮೂರನೇ ಬಹುಮಾನ 50,000 ಹಾಗೂ ನಾಲ್ಕನೇ ಬಹುಮಾನ 25,000 ನೀಡಲಾಗುವುದು. ಅದೇ ರೀತಿ ಮಹಿಳೆಯರ ಪಂದ್ಯದಲ್ಲಿ ವಿಜೇತರಿಗೆ ಮೊದಲ ಬಹುಮಾನ 40,000, ಎರಡನೇ ಬಹುಮಾನ 30,000 ಹಾಗೂ ಮೂರನೇ ಬಹುಮಾನ 20,000 ಹಾಗೂ ನಾಲ್ಕನೇ ಬಹುಮಾನ 10,000ವಾಗಿ ನೀಡಲಾಗುವುದು. ಇನ್ನು ಈಗಾಗಲೇ 16 ಪುರುಷ ತಂಡಗಳು ಹಾಗೂ 6 ಮಹಿಳಾ ತಂಡಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಡಾ ಜಿ ಪರಮೇಶ್ವರ್ ಅವರು ಕ್ರೀಡೆಗೆ ಅತಿ ಹೆಚ್ಚು ಒತ್ತನ್ನು ನೀಡುತ್ತಿದ್ದಾರೆ. ಕೊರಟಗೆರೆ ಸೇರಿದಂತೆ ಅನೇಕ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕ್ರಿಕೆಟ್ ಹಾಗೂ ಕಬಡ್ಡಿ ಪಂದ್ಯಾವಳಿ ನಡೆಸಲು ನಿರ್ಧರಿಸಲಾಗಿದೆ. ಅಭಿವೃದ್ಧಿ ಒಂದು ಕಡೆ, ಸ್ಪೋರ್ಟ್ಸ್ ಮತ್ತೆ ಯುವಕರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಸ್ಪೋರ್ಟ್ಸ್ ಕಾರ್ಯಕ್ರಮಗಳ ಆಟ ಆಡೋದಕ್ಕೆ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಎಲ್ಲ ಮಾದರಿಯ ಆಟಗಳಿಗೆ ಮನ್ನಣೆಯನ್ನು ಕೊಡ್ತಕ್ಕಂಥ ಈ ರಾಜ್ಯದಲ್ಲಿ ಯಾರಾದರೂ ಅಂತ ಒಬ್ಬ ಶಾಸಕರಿದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ. ಯಾಕೆಂದ್ರೆ ಅವರು ಕೂಡ ಸ್ವತಃ ಸ್ಪೋರ್ಟ್ಸ್ ಮ್ಯಾನ್, ಕೂಡ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ಒಲಿಂಪಿಕ್ ಅಲ್ಲಿ ಇವತ್ತು ಕೂಡ ಅವರ ದಾಖಲೆನ ಯಾರು ಕೂಡ ಮುಗಿಯೋದಕ್ಕೂ ಕೂಡ ಆಗಿಲ್ಲ. 100 ಮೀಟರ್ ಓಟದಲ್ಲಿ ಅವ್ರ ದಾಖಲೆ ಇವತ್ತು ಕೂಡ ಹಾಗೆ ಇದೆ. ಏನಿದೆ ರಾಜ್ಯದಲ್ಲಿ ಸ್ಟೇಟ್ ಲೆವೆಲ್ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಇರ್ಬೋದು, ಯಾವ್ದಾದ್ರು ಸ್ಪೋರ್ಟ್ಸ್ ಮಾಡಬೇಕು ಅಂದ್ರೆ ಮೈಸೂರಿಗೆ ಹೋಗ್ಬೇಕಾಯ್ತು, ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಮಂಗಳೂರಿಗೆ ಹೋಗ್ಬೇಕಾಯ್ತು. ಇವತ್ತು ಇಡೀ ರಾಜ್ಯ ಮತ್ತೆ ದೇಶ ತಿರುಗಿ ನೋಡ್ಬೇಕಂತ ಎಲ್ಲ ಆಟಗಳನ್ನ ಕ್ರಿಕೆಟ್ ಹೊರತುಪಡಿಸಿ ಎಲ್ಲ ಕಬಡ್ಡಿ ಇರ್ಬೋದು, ಖೋ ಇರ್ಬೋದು, ಚಾಲೆಂಜರ್ ಇರ್ಬೋದು, ಎಲ್ಲ ರೀತಿಯ ಆಟಗಳನ್ನ ಇವತ್ತು ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮ ರೀತಿಯಲ್ಲಿ ಪ್ರತಿ ಬಾರಿಯೂ ಬೇರೆ ಕಡೆ ಹೋಗ್ಬಾರ್ದು, ಇಲ್ಲೇ ಬಂದು ಎಲ್ಲರೂ ಆಡ್ಬೇಕು, ಇಲ್ಲಿ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಅಂತ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ತುಮಕೂರಿನಲ್ಲಿ ಮಾಡೋದ್ರ ಜೊತೆಗೆ ಕೊರಟಗೆರೆ ನನ್ನ ಕ್ಷೇತ್ರದಲ್ಲೂ ಕೂಡ ನಮ್ಮ ಕ್ಷೇತ್ರದ ಜನತೆ ಯುವಕರು ಯಾವುದೇ ರೀತಿಯ ಮಾಧ್ಯಮ ದ್ರವ್ಯಗಳಿಗೆ ಕ್ರೀಡೆಗೆ ಒಂದು ಪ್ರೋತ್ಸಾಹ, ಕ್ರೀಡಾ ಪ್ರತಿನಿಧಿಯಾಗಿ ತುಮಕೂರಿನಲ್ಲಿ ತಮ್ಮೆಲ್ಲರೂ ಗೊತ್ತಿರುವ ಒಂದು ಸುಂದರವಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಸುಮಾರು 100 ಕೋಟಿ ವೆಚ್ಚದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳು ನಡೀತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಊಹೆ ಮಾಡ್ಕೊಳ್ಳಿ, ನ್ಯಾಷನಲ್ ಲೆವೆಲ್ ಇಲ್ಲಿಗೆ ಸೆಲೆಕ್ಷನ್ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ತುಮಕೂರಲ್ಲಿ ನಡೀತದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಕಳಿಸಿದ ಕೂಸಾದ ಮಹಾತ್ಮ ಗಾಂಧಿ ಸ್ಟೇಡಿಯಂನ ಆ ಒಂದಕ್ಕೆ ಒಂದು ನಿರ್ಮಾಣ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಕ್ರೀಡೆಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅವರು ಪ್ರತಿನಿಧಿಸತಕ್ಕಂಥ ಕೊರಟಗೆರೆ ಕ್ಷೇತ್ರದಲ್ಲೂ ಕೂಡ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ. ಈ ಮಧ್ಯ ತಾನೇ ಒಂದು ವರ್ಷ ಕ್ರಿಕೆಟ್ ನಡೀತು, ಈ ಮಧ್ಯ ತಾನೇ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಕೂಡ ಬಹಳ ಯಶಸ್ವಿ ನಡೀತು. ಈಗ ವಿನಯ್ ಮತ್ತು ಅವರ ತಂಡದವರ ನೇತೃತ್ವದಲ್ಲಿ ಕಬಡ್ಡಿ ಜಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಉದ್ದೇಶ ಯುವ ಶಕ್ತಿ ಯಾವುದೇ ಒಂದು ದುರಭ್ಯಾಸ ಚಟಗಳಿಂದ ದೂರ ಆಗಿ ಒಂದು ಸದೃಢವಾದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಆ ನಿಟ್ಟಿನಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊರಟಗೆರೆ ತಾಲೂಕಿನ ಯುವಕರಿಗೋಸ್ಕರ ಒಂದು ಕ್ರೀಡಾ ಜಾತ್ರೆಯನ್ನು ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಯಾವುದೇ ಪಕ್ಷ ಭೇದ ಮರೆತು ಇವತ್ತು ಕಬಡ್ಡಿ ಜಾತ್ರೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು, ಕಬಡ್ಡಿಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ನಮ್ಮೆಲ್ಲರೂ ಮನವಿ ಮಾಡಿಕೊಂಡು ಈ ಕಬಡ್ಡಿ ಜಾತ್ರೆ ಯಶಸ್ವಿಯಾಗಿ ಮುಂದೆ ರಾಜ್ಯ ಮಟ್ಟದ ಕಬಡ್ಡಿ ಜಾತ್ರೆ ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ರಾಜ್ಯ ಮಟ್ಟದ ಕಬಡ್ಡಿಯನ್ನು ಕೂಡ ಇಲ್ಲಿ ನಡೆಸುವಂತ ಒಂದು ಅವಕಾಶ ಪರಮೇಶ್ವರ್ ಸಾಹೇಬ್ ಒದಗಿಸಿಕೊಡೋದಕ್ಕೆ ಈ ಒಂದು ಕಬಡ್ಡಿ ಜಾತ್ರೆ ಯಶಸ್ವಿಯಾಗಿ ಅಂತ ಹೇಳಿ
ಮಾತು ಕೊಡ್ತೀನಿ. ಕೊಡಗೇರ ಹುಡುಗರಿಂದ ಅನೇಕ ಕ್ರೀಡೆಗಳಿಗೆ ಹೆಸರಾಗಿ ಬಿಟ್ಟಿರ್ತಕ್ಕಂಥ ಕೊಡಗೇರ ಕ್ಷೇತ್ರ ಅದನ್ನು ಮುಂದುವರಿಸಿಕೊಂಡು ಇವತ್ತು ಸಹ ನಮ್ಮ ಈ ಕ್ಷೇತ್ರದ ಶಾಸಕರಾದ ಜಿ ಪರಮೇಶ್ವರ ಸಾಹೇಬರು, ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವರು ಸಹ ಸತತವಾಗಿ ಈ ಕೊಡಗೇರಿಯಲ್ಲಿರ್ತಕ್ಕಂಥ ಏನು ಕ್ರೀಡೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜಾತ್ರೆ ಇರ್ಬೋದು ಎಲ್ಲರೂ ಸಹ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಕ್ಷೇತ್ರದಲ್ಲಿದೆ ಅಂತ ಹೇಳ್ತಾ ಏನು ಇವತ್ತು ನಮ್ಮ ವಿನಯ್ ಅವರ ಸ್ನೇಹಿತರು ಒಂದು ದೊಡ್ಡ ಇತಿಹಾಸದಲ್ಲಿ ಕಬಡ್ಡಿ ಉತ್ಸವ, ಕಬಡ್ಡಿ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಕಾಂಗ್ರೆಸ್ನ ಮುಖಂಡರು ಇವೆಲ್ಲ ಸಹ ನಾವೆಲ್ಲ ಜೊತೆಗೆ ಇರ್ತೀವಿ. ಏನು ಬರ್ತಕ್ಕಂಥ ಟೀಮ್ಗಳಿಗೆ ಅಥವಾ ಕ್ರೀಡಾಪಟುಗಳಿಗೆ ನಾವೆಲ್ಲ ಹೆಚ್ಚಿನ ಸಹಕಾರ ಕೊಟ್ಟು ಈ ಕೊಡುಗೆಯನ್ನು ಭಾಳ ಶಾಂತಿಯುತವಾಗಿ ಚೆನ್ನಾಗಿ ನಡೆಯಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ನಾವು ಜೊತೆಗೆ ಅಂತ ಹೇಳ್ತಾ ನಮಗೆ ಮಾತಾಡೋ ಅವಕಾಶ ಮಾಡಿಕೊಂಡ ಅವರೆಲ್ಲ ಸ್ನೇಹಿತರು ಈ ಒಂದು ಅತ್ಯುತ್ತಮವಾದಂತಹ ಕಬಡ್ಡಿ ಜಾತ್ರೆ ಕಾರ್ಯಕ್ರಮವನ್ನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ನೇತೃತ್ವದಲ್ಲಿ ವಹಿಸಿಕೊಂಡು ಈ ಒಂದು ಕಬಡ್ಡಿ ಜಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದರಲ್ಲೂ ಸಹ ಒಳ್ಳೊಳ್ಳೆ ಉತ್ತಮವಾದಂತಹ ಒಂದು ಆಕರ್ಷಕ ಬಹುಮಾನಗಳನ್ನ ಇಟ್ಟಿರ್ತಕ್ಕಂಥದ್ದು. 1 ಲಕ್ಷ ರೂಪಾಯಿ ಮೊದಲನೇ ಬಹುಮಾನ, 75,000 ಎರಡನೇ ಬಹುಮಾನ, 50,000 ರೂಪಾಯಿ ಮೂರನೇ ಬಹುಮಾನ ಹಾಗೂ 25,000 ರೂಪಾಯಿ ನಾಲ್ಕನೇ ಬಹುಮಾನವನ್ನ ಪುರುಷರಿಗಾಗಿ ಇಟ್ಟಿರ್ತಕ್ಕಂಥದ್ದು. ನಂತರ ಮಹಿಳೆಯರಿಗಾಗಿಯೂ ಸಹ ಅತ್ಯುತ್ತಮವಾದಂತಹ ಬಹುಮಾನಗಳನ್ನ ಇಟ್ಟಿರ್ತಕ್ಕಂಥದ್ದು. 40,000 ರೂಪಾಯಿ ಮೊದಲನೇ ಬಹುಮಾನ, 30,000 ರೂಪಾಯಿ ಎರಡನೇ ಬಹುಮಾನ, 20,000 ರೂಪಾಯಿ ಮೂರನೇ ಬಹುಮಾನ, 10,000 ರೂಪಾಯಿ ನಾಲ್ಕನೇ ಬಹುಮಾನವನ್ನ ಇಟ್ಟಿರ್ತಕ್ಕಂಥದ್ದು. ಇದು ತುಮಕೂರು ಜಿಲ್ಲೆಯ ವ್ಯಾಪ್ತಿಯ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯ ಕ್ರೀಡಾಪಟುಗಳ ಪ್ರೋತ್ಸಾಹ ದೃಷ್ಟಿಯಿಂದ ಇಟ್ಟಿರ್ತಕ್ಕಂಥದ್ದು. ಇದು 1, 2 ಮತ್ತು ಅವರ ಒಂದು ಮಾರ್ಗದರ್ಶನದೊಂದಿಗೆ 1, 2, 3ನೇ ತಾರೀಕೊಮ್ಮೆ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಪಡೆ ಹಾಗೂ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ತುಮಕೂರು ಜಿಲ್ಲೆ ಇವರ ಸಹಯೋಗದೊಂದಿಗೆ ಈ ಒಂದು ಕಬಡ್ಡಿ ಜಾತ್ರೆಯನ್ನ ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮೋಕರಾಜ್ ಅವರು ಹೇಳಿದಂಗೆ ಸಾಂಸ್ಕೃತಿಕ ರಾಯಭಾರಿಗಳು ಹಾಗೂ ಅಭಿವೃದ್ಧಿಯ ಸರದಾರರು ಈ ಒಂದು ಕಾರ್ಯಕ್ರಮಗಳು ಮೊನ್ನೆ ತಾನೇ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡಿದ್ರು. ಈ ಒಂದು ಕ್ರೀಡೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಅವಕಾಶ ಸಿಗಬೇಕು ಅಂತ. ಅದರಲ್ಲೂ ಈ ಬಾರಿ ಮಹಿಳೆಯರಿಗೆ 4 ಮಹಿಳಾ ತಂಡಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಒಂದು ಸಂತೋಷದ ವಿಚಾರ. 6 ಮಹಿಳಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಈ ಒಂದು ಪ್ರೈಸಸ್ನ ಮಹಿಳೆಯರು ಈ ಒಂದು ಅವಕಾಶನ ಪಡ್ಕೋಬೇಕು, ಇದರ ಅವಕಾಶ ಪಡ್ಕೊಂಡು ಈ ಒಂದು ಸ್ಪರ್ಧಾತ್ಮಕವಾಗಿ ಕ್ರೀಡಾ ಮನೋಭಾವದಿಂದ ಈ ಒಂದು ಅಮೆಚೂರ್ ಕಬಡ್ಡಿ ಸಂಸ್ಥೆ ಸಹಯೋಗದೊಂದಿಗೆ ಒಂದು ಕಬಡ್ಡಿ ಜಾತ್ರೆ ಮೇ 1, 2, 3 ನಡೆಯುತ್ತಿದೆ. 1ನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದರ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಈ ಒಂದು 3ನೇ ತಾರೀಕಾದಂಥ ಮುಕ್ತಾಯ ಸಮಾರಂಭಕ್ಕೆ ನಮ್ಮ ರಾಜ್ಯದ ವಿವಿಧ ಹಂತಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸೆಲೆಬ್ರಿಟಿಗಳು ಕೂಡ ಬಂದು ಭಾಗವಹಿಸಲಿದ್ದಾರೆ. ಈಗಾಗಲೇ 16 ತಂಡಗಳು ಪುರುಷರು ಮತ್ತು 4 ಮಹಿಳಾ ತಂಡಗಳು, 6 ಮಹಿಳಾ ತಂಡಗಳು ಈಗಾಗಲೇ ನೋಂದಾಯಿಸಿದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಿ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟ ಆಗಿರೋದಕ್ಕೆ ಯಶಸ್ವಿಯಾಗುತ್ತೆ. ಯಾಕಂದರೆ ಹಿಂದೆ ನಡೆದಂಥ ಕೊರಟಗೆರೆಯಲ್ಲಿ ನಡೆದಂಥ ಎಲ್ಲ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದಾವೆ. ಇದು ಕೂಡ ನಡೆಯುತ್ತೆ. ನಿಮ್ಮ ಸಹಕಾರ ಏನು ನಮ್ಮ ಪತ್ರಿಕಾ ಮಾಧ್ಯಮದೆಲ್ಲ ಸ್ನೇಹಿತರ ಸಹಕಾರ ಮತ್ತು ಸಹಾಯ ಬೇಕು. ಯಾಕಂದರೆ ನೀವು ವಿತರಿಸೋದ್ರಿಂದ ಇನ್ನೂ ಹೆಚ್ಚಿನ ತಂಡಗಳಲ್ಲಿ ನಾವು ಭಾಗವಹಿಸ್ತೇವೆ. ತಾವು ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ವಿ. ಎರಡೇ ವರ್ಷ ಆಯಿತು. ಈಗ ಮೊನ್ನೆ ಇನಾಗ್ರೇಷನ್ ಮಾಡೋದು ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂನ 8 ಕೋಟಿ ಸ್ಟೇಡಿಯಂ ಇನಾಗ್ರೇಷನ್ ಮಾಡಿದಾಗ ಪರಮೇಶ್ ಸಾಹೇಬರು ನೋಡಿ ಕ್ರೀಡಾಪಟುಗಳಿಗೆ ಉತ್ಸವ ಮಾಡೋಣ ಅಂತೇಳಿ ಕಬಡ್ಡಿ ಟೂರ್ನಮೆಂಟ್ ಮಾಡ್ತೀವಿ ಅಂತ ಪರಮೇಶ್ ಸಾಹೇಬ್ರೆ ಅನೌನ್ಸ್ ಮಾಡಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಬೇಕು ಅಂತ ಭಾಳ ಆಸೆಯಿಂದ ಇದ್ವಿ. ಪರಮೇಶ್ ಸಾಹೇಬ್ ಇದ್ದು ಬೇಡ, ಜಿಲ್ಲಾ ಮಟ್ಟದ ನಾನು ಜಿಲ್ಲಾ ಮಂತ್ರಿ ಆಗಿದ್ದೀನಿ, ಜಿಲ್ಲೆಯ ಮಕ್ಕಳು ಕಬಡ್ಡಿ ಆಡಲಿ ಅಂತೇಳಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ನಡೆಸಿರಿ ಅಂತೇಳಿ ನಮ್ಮವರೇ ಅನುಮತಿ ಕೊಟ್ಟರೆ ಈ ಉದ್ದೇಶ ಈಗ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಕಪ್ಪು ಅಂದರೆ ಕಳೆದ ಬಾರಿ ಕಬಡ್ಡಿ ಹಬ್ಬ ಅಂತ ಮಾಡಿದ್ವಿ. ಈ ಸಲ ಕಬಡ್ಡಿ ಜಾತ್ರೆ ಅಂತೇಳಿ ನಾವು ಇಟ್ಕೊಂಡು ಈಗ ಪ್ರಾರಂಭ ಮಾಡಿದ್ವಿ. ಇದೇ ತಿಂಗಳು ಮೇ 1, 2, 3 ದಿನಗಳ ಕಾಲ ಪುರುಷರು ಮತ್ತು ಮಹಿಳೆಯರ ತಂಡಗಳು ಪೆಟ್ಲೈಟ್ ಅಂದರೆ ಹೊನಲು ಬೆಳಕಿನ ಪಂದ್ಯಾವಳಿಗಳು
7 ಗಂಟೆಗೆ ಉದ್ಘಾಟನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಪಂದ್ಯಾವಳಿಗಳಿಗೆ ಜಿಲ್ಲೆಯಿಂದ ನಮ್ಮ ತುಮಕೂರು ಜಿಲ್ಲೆಯ 11 ತಾಲೂಕಿನಾದ್ಯಂತ 16 ಪುರುಷರ ತಂಡ ಈಗಾಗಲೇ ನಮಗೆ. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್, ಯುವ ಅಧ್ಯಕ್ಷರಾದ ವಿನಯ್ ಕುಮಾರ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಓಬಳರಾಜು, ಮಹಿಳಾ ಅಧ್ಯಕ್ಷರಾದ ಜಯಮ್ಮ, ಕವಿತಾ, ಮುಖಂಡರಾದ ವಾಲೆಚಂದ್ರಯ್ಯ, ಮಹಲಿಂಗಪ್ಪ, ಹೊಳವನಹಳ್ಳಿ ಜಯರಾಮ್, ಗೋಪಿನಾಥ್, ಮಂಜುನಾಥ್, ಅರವಿಂದ್, ಆಟೋ ಕುಮಾರ್ ಸೇರಿದಂತೆ ಮುಖಂಡರು ಹಾಗೂ ಯುವ ಕ್ರೀಡಾಪಟುಗಳು ಹಾಜರಿದ್ದರು. ಇಂತಹ ಗ್ರಾಮೀಣ ಭಾಗದ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಕ್ರೀಡೆಗಳು ನಡೆದರೆ ಉತ್ತಮ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದಿದ್ದಾರೆ.